ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ನಡೀತಾ ಇದ್ದು ಮಧ್ಯಾಹ್ನ 1 ಗಂಟೆಯವರೆಗೆ ಶೇಕಡ 41.59% ಮತದಾನವಾಗಿದೆ. ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಬೆಳಗ್ಗೆ ಆರಂಭವಾಗಿದೆ. ಮಧ್ಯಾಹ್ನ 1 ಗಂಟೆ ತನಕ ಆಗಿರುವ ಮತದಾನದ ಪ್ರಮಾಣ ಶೇಕಡ 49.59%. ಚಿಕ್ಕೋಡಿಯಲ್ಲಿ ಅತಿ ಹೆಚ್ಚು ಮತದಾನವಾಗಿದೆ. ಚಿಕ್ಕೋಡಿಯಲ್ಲಿ ಶೇಕಡ 45% ಮತದಾನವಾಗಿದ್ರೆ ಇತ್ತ ಉತ್ತರ ಕನ್ನಡದಲ್ಲಿ ಶೇಕಡ 44.22% ಮತದಾನವಾಗಿದೆ. ಉತ್ತರ ಕನ್ನಡದಲ್ಲಿ ಶೇಕಡ 44.22% ಮಧ್ಯಾಹ್ನ 1 ಗಂಟೆಯಷ್ಟರವರೆಗೆ. ಇನ್ನು ಇತ್ತ ಶಿವಮೊಗ್ಗದಲ್ಲಿ 1 ಗಂಟೆ ತನಕದ ಮತದಾನದ ಪ್ರಮಾಣ ಶೇಕಡ 44.98. ಇನ್ನು ಬಾಗಲಕೋಟೆಯಲ್ಲಿ 41.91% ಶೇಕಡ, ಬೆಳಗಾವಿಯಲ್ಲಿ ಶೇಕಡ 40.57%. ಇನ್ನು ಅತ್ತ ಬಳ್ಳಾರಿಯಲ್ಲಿ 1 ಗಂಟೆ ತನಕದ ಮತದಾನದ ಪ್ರಮಾಣ ಶೇಕಡ 44.36%. ಬೀದರ್ನಲ್ಲಿ 1 ಗಂಟೆ ತನಕದ ಪ್ರಮಾಣ 37.97%. ಇನ್ನು ವಿಜಯಪುರದಲ್ಲಿ 1 ಗಂಟೆ ತನಕ 39.87% ಮತದಾನವಾಗಿದೆ. ಚಿಕ್ಕೋಡಿಯಲ್ಲಿ ಅತಿ ಹೆಚ್ಚು ಅಂದರೆ 45.69% ಮತದಾನವಾಗಿದೆ. ದಾವಣಗೆರೆಯಲ್ಲಿ 42.32% ಶೇಕಡ, ಧಾರವಾಡದಲ್ಲಿ 40.61% ಶೇಕಡ ಮತದಾನವಾಗಿದೆ. ಕಲಬುರಗಿಯಲ್ಲಿ 37.48% ಮತದಾನವಾಗಿದೆ, ಶೇಕಡ 37.48%. ಹಾವೇರಿಯಲ್ಲಿ 43.26% ಶೇಕಡ. ಇನ್ನು ಕೊಪ್ಪಳದಲ್ಲಿ ಶೇಕಡ 42.74% ಮತದಾನವಾಗಿದೆ. 1 ಗಂಟೆ ತನಕದ ಪ್ರಮಾಣ. ರಾಯಚೂರಲ್ಲಿ 38.06% ಶೇಕಡ ಮತದಾನವಾಗಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ 14 ಜಿಲ್ಲೆಗಳಲ್ಲಿ ಮತದಾನದ 14 ಕ್ಷೇತ್ರಗಳಿಗೆ ಮತದಾನದ ಪ್ರಮಾಣ. ರಾಯಚೂರಲ್ಲಿ 38.06% ಮತದಾನವಾಗಿದೆ. ಉತ್ತರ ಕನ್ನಡದಲ್ಲಿ 44.22%. 14 ಕ್ಷೇತ್ರಗಳಲ್ಲಿ ಮತದಾನ. 227 ಮಂದಿ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ. ಅದಕ್ಕಾಗಿ ಬೆಳಗಿನಿಂದಲೂ ಕೂಡ ಬಿರುಸಿನ ಮತದಾನ ನಡೀತಾ ಇದೆ. ಸಂಜೆ 6 ಗಂಟೆಯ ತನಕವೂ ಕೂಡ. ಇವತ್ತು ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ರಾಜ್ಯದಲ್ಲಿ ಬಿಸಿಲಿನಲ್ಲೂ ಕೂಡ ಬಿರುಸಿನ ಮತದಾನ ನಡೀತಿದೆ. 14 ಕ್ಷೇತ್ರಗಳಲ್ಲಿ ಮಧ್ಯಾಹ್ನ 3 ಗಂಟೆಯವರೆಗೆ ಶೇಕಡ 54.20% ಮತದಾನ ಆಗಿದೆ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ರಾಯಚೂರು ಜಿಲ್ಲೆಯಲ್ಲಿ 49.04, ಬೀದರ್ನಲ್ಲಿ 47.89, ಕಲಬುರಗಿಯಲ್ಲಿ 47.67, ಚಿಕ್ಕೋಡಿಯಲ್ಲಿ 59.65, ಕೊಪ್ಪಳದಲ್ಲಿ 55.06% ಮತದಾನ ಆಗಿದೆ. ಹಾಗೆ ವಿಜಯಪುರದಲ್ಲಿ 49.89, ಬಾಗಲಕೋಟೆ ಜಿಲ್ಲೆಯಲ್ಲಿ 54.95, ಬೆಳಗಾವಿಯಲ್ಲಿ 53.85, ಬಳ್ಳಾರಿಯಲ್ಲಿ 56.76, ಹಾವೇರಿಯಲ್ಲಿ 58.45, ಶಿವಮೊಗ್ಗದಲ್ಲಿ 57.96, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 55.98% ಮತದಾನವಾಗಿದ್ದರೆ ದಾವಣಗೆರೆಯಲ್ಲಿ 57.31, ಧಾರವಾಡದಲ್ಲಿ 55% ಮತದಾನ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶೇಕಡ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗಿದೆ ಅನ್ನೋದನ್ನ ಟಿವಿ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಎಷ್ಟೆಷ್ಟು ಮತದಾನ. 57.96% ಮತದಾನ ಮಧ್ಯಾಹ್ನ 3 ಗಂಟೆಯವರೆಗೆ ಶಿವಮೊಗ್ಗದಲ್ಲಿ ಆಗಿದೆ. ಬಾಗಲಕೋಟೆಯಲ್ಲಿ ಮಧ್ಯಾಹ್ನ 3ರವರೆಗೆ 54.95% ಮತದಾನ ಆಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 53.85%, 53.85% ಮತದಾನ ಆಗಿದೆ. ಇದು ಮಧ್ಯಾಹ್ನ 3 ಗಂಟೆವರೆಗಿನ ಶೇಕಡಾವಾರು ಮತದಾನದ ಪ್ರಮಾಣ. ಇನ್ನು ಬಳ್ಳಾರಿಯಲ್ಲಿ 56.76% ಮತದಾನ ಆಗಿದ್ರೆ, ಬೀದರ್ನಲ್ಲಿ 49.89% ವೋಟಿಂಗ್ ಪರ್ಸೆಂಟೇಜ್ ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ ಕಂಪ್ಲೀಟ್ ಆಗಿದೆ. ಸಂಜೆ 6 ಗಂಟೆಯವರೆಗೂ ಕೂಡ ವೋಟಿಂಗ್ಗೆ ಅವಕಾಶ ಇದೆ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ 49.88% ಮತದಾನವಾಗಿದೆ. 14 ಕ್ಷೇತ್ರದಲ್ಲಿ ಮಧ್ಯಾಹ್ನ 3ರವರೆಗೆ ಶೇಕಡ 54.20% ಮತದಾನವಾಗಿದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ 59.65% ಮತದಾನ ಆಗಿದೆ. ಬಿಸಿಲಿನ ನಡುವೆಯೂ ಕೂಡ ಮತದಾರರು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ 57.31% ಮತದಾನವಾಗಿದೆ. ಮಧ್ಯಾಹ್ನ 3 ಗಂಟೆಯವರೆಗಿನ ಶೇಕಡಾವಾರು ಪ್ರಮಾಣ ಇದು. 55% ವೋಟಿಂಗ್ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಆಗಿದೆ. ರಾಜ್ಯದಲ್ಲಿ ಎರಡನೇ ಹಂತದ 14 ಲೋಕಸಭಾ ಕ್ಷೇತ್ರಗಳಿಗೆ ನಡೆಯಬೇಕಿದ್ದಂತಹ ಮತದಾನ ಪ್ರಕ್ರಿಯೆ. ಇನ್ನು ಕಲಬುರಗಿಯಲ್ಲಿ 47.67% ಮತದಾನ ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ ಕಂಪ್ಲೀಟ್ ಆಗಿದೆ. ಹಾವೇರಿ ಜಿಲ್ಲೆಯಲ್ಲಿ 58.45% ಮತದಾನವಾಗಿದ್ದು, ಕೊಪ್ಪಳ ಜಿಲ್ಲೆಯಲ್ಲಿ 55.06% ಮತದಾನ ಆಗಿದೆ.
14 ಕ್ಷೇತ್ರದಲ್ಲಿ ಒಟ್ಟಾರೆ ಮಧ್ಯಾಹ್ನ 3 ಗಂಟೆಯವರೆಗೆ 54% ವೋಟಿಂಗ್ ಆಗಿದೆ. ರಾಯಚೂರು ಜಿಲ್ಲೆಯಲ್ಲಿ 49.04% ಮತದಾನ.